ಟಿಪ್ಪು ಸುಲ್ತಾನ್ರವರ ಜಯಂತಿ ಕಾರ್ಯಕ್ರಮವನ್ನು ನಾವು ಆನೇಕಲ್ ತಾಲೂಕು ಐಬಿನಲ್ಲಿ ಸಾಂಕೇತಿಕವಾಗಿ ಇವತ್ತು ಮಾಡಿದ್ರಿ. ಟಿಪ್ಪು ಸುಲ್ತಾನ್ರವರ ಜಯಂತಿಯನ್ನು ಮಾಡೋದ್ರ ಮುಖಾಂತರವಾಗಿ ಈ ದೇಶಕ್ಕೆ, ಈ ಸಮಾಜಕ್ಕೆ ಟಿಪ್ಪು ಸುಲ್ತಾನ್ರವರ ಕೊಡುಗೆ ಅಪಾರವಾಗಿರ್ತಕ್ಕಂಥದ್ದು. ಟಿಪ್ಪು ಸುಲ್ತಾನ್ರವರನ್ನು ನೆನ್ಕೊಳ್ಬೇಕಾಗಿರತಕ್ಕಂಥ ಜವಾಬ್ದಾರಿ ಕೂಡ ನಮ್ಮ ಮೇಲಿದೆ. ಇರ್ಬೋದು, ಕೆಲವರು ಟಿಪ್ಪು ಸುಲ್ತಾನ್ರವರನ್ನು ಹೀಯಾಳಿಸ್ತಾರೆ, ಟಿಪ್ಪು ಸುಲ್ತಾನ್ರವರು ಹಿಂದೂ ವಿರೋಧಿ ಅಂತಾರೆ, ದೇಶದ್ರೋಹಿ ಅಂತಾರೆ. ಟಿಪ್ಪು ಸುಲ್ತಾನ್ರವರು ಹಿಂದೂ ದೇವಾಲಯಗಳ ಮೇಲೆ ಅವರು ದಾಳಿ ಮಾಡಿದ್ರು ಅಂತ ಹೇಳ್ತಾರೆ. ಅದು ಅವ್ರಿಗೂ ಗೊತ್ತಿದೆ ಇತಿಹಾಸ. ಯಾಕೆಂದರೆ BJP ಬಿಟ್ಟು ಯಡಿಯೂರಪ್ಪನವರು KJP ಕಟ್ತಾರೆ. KJP ಕಟ್ಟಿದಂಥ ಸಂದರ್ಭದಲ್ಲಿ ಇದೇ ಟಿಪ್ಪು ಸುಲ್ತಾನ್ ಜಯಂತಿ ಮಾಡ್ತಾರೆ ಯಡಿಯೂರಪ್ಪನವರು. ತಿರ್ಗಾ ಮತ್ತೆ BJPಗೆ ಹೋಗ್ಬಿಟ್ಟು ತಿರ್ಗಾ ಮತ್ತೆ ಟಿಪ್ಪು ಸುಲ್ತಾನ್ರವ್ರನ್ನ ವಿರೋಧ ಮಾಡ್ತಾರೆ. ಇವ್ರ ಆಟ ಎಲ್ಲರಿಗೂ ಗೊತ್ತಿದೆ. ಆದರೆ ನಾವು ಈ ದೇಶಾಭಿಮಾನಿಗಳಾಗಿ ಮತ್ತು ಈ ದೇಶದಲ್ಲಿರ್ತಕ್ಕಂಥ ಎಲ್ಲ 140 ಕೋಟಿ ಜನ, ಅದರಲ್ಲಿ ಮುಸಲ್ಮಾನರಿದ್ದಾರೆ, ಕ್ರಿಶ್ಚಿಯನ್ರಿದ್ದಾರೆ, ಹಿಂದೂಗಳಿದ್ದಾರೆ, ಬೌದ್ಧರಿದ್ದಾರೆ, ಸಿಖ್ರಿದ್ದಾರೆ, ಇತರ ಧರ್ಮದ ಇತರ ಜಾತಿಗಳೆಲ್ಲ ಮನುಷ್ಯರಿದ್ದಾರೆ. ಅವರೆಲ್ಲರನ್ನ ಗೌರವಿಸುವಂಥ, ಅವರೆಲ್ಲರ ಬಗ್ಗೆ ಯೋಚನೆ ಮಾಡುವಂಥ ಒಂದು ಸಮಾನತಾವಾದಿ ಮನಸ್ಥಿತಿ ನಮಗಿರೋದ್ರಿಂದ, ಅಂಬೇಡ್ಕರ್ ಅನುಯಾಯಿಗಳಾಗಿರೋದ್ರಿಂದ, ನಾವು ನಿಜವಾದ ಈ ದೇಶದ ಮೂಲ ನಿವಾಸಿಗಳಾಗಿರೋದ್ರಿಂದ, ನಾವು ಈ ದೇಶದ ಮೂಲ ನಿವಾಸಿ ಆಗಿರ್ತಕ್ಕಂಥ ಟಿಪ್ಪು ಸುಲ್ತಾನ್ರವರನ್ನು ನೆನೆಸ್ಕೊಳ್ಳುವಂಥ ಜವಾಬ್ದಾರಿ ನಮಗಿದೆ. ಟಿಪ್ಪು ಸುಲ್ತಾನ್ರವರು ನಮ್ಮ ನಾಯಕ. ಬಾಬಾ ಸಾಹೇಬರು ಎಷ್ಟು ಶ್ರೇಷ್ಠನೋ ಅಷ್ಟೇ ಶ್ರೇಷ್ಠ ಟಿಪ್ಪು ಸುಲ್ತಾನ್ರವರು. ಟಿಪ್ಪು ಸುಲ್ತಾನ್ರವರು ಮತ್ತು ಬಾಬಾ ಸಾಹೇಬ್ರು ಇಬ್ಬರು ಒಂದೇ. ಟಿಪ್ಪು ಸುಲ್ತಾನ್ರವರು ಒಬ್ಬ ಮುಸಲ್ಮಾನರು ಅನ್ನೋ ಕಾರಣಕ್ಕೆ ಅವ್ರನ್ನ ಮುಸಲ್ಮಾನರು ಅಂತ ನಾವು ನೋಡಲ್ಲ. ಬಾಬಾ ಸಾಹೇಬರು ಒಬ್ಬ ಅಸ್ಪೃಶ್ಯ ಸಮುದಾಯದಲ್ಲಿದ್ದಾರೆ ಅಂಥೇಳಿ ನಮ್ಮ ವಿರೋಧಿಗಳು ಆತ ಒಬ್ಬ ದಲಿತ, ಒಬ್ಬ ಅಸ್ಪೃಶ್ಯ ಸಮುದಾಯದ ವ್ಯಕ್ತಿ ಅಂತ ನೋಡ್ಬೋದು. ಆದರೆ ಸಮಾನತಾವಾದಿಗಳು, ನಿಜವಾದ ದೇಶಪ್ರೇಮಿಗಳು, ಈ ದೇಶದಲ್ಲಿರ್ತಕ್ಕಂಥ ಯಾವುದೇ ಜಾತಿ, ಯಾವುದೇ ಧರ್ಮದ ವ್ಯಕ್ತಿ ಆಗಿದ್ದರೂ ಕೂಡ ಈ ದೇಶಕ್ಕೋಸ್ಕರ, ಈ ಸಮಾಜಕ್ಕೋಸ್ಕರ ತ್ಯಾಗ ಮಾಡಿರ್ತಕ್ಕಂಥ, ತನ್ನ ಜೀವನವನ್ನೇ ಮುಡುಪಾಗಿಟ್ಟಿರ್ತಕ್ಕಂಥ, ದೇಶಕ್ಕೋಸ್ಕರ ಹೋರಾಟ ಮಾಡಿರ್ತಕ್ಕಂಥ, ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳನ್ನು ನೆನೆಯುವುದು ಭಾರತೀಯರಾಗಿ ಅದು ನಮ್ಮ ಕರ್ತವ್ಯ. ಆ ಕರ್ತವ್ಯವನ್ನು ಇವತ್ತು ನಾವು ನಿಭಾಯಿಸಿದ್ದೀವಿ. ಇವತ್ತು ಏನು ಕೆಲವು ಮನುವಾದಿಗಳು, ಸಂಪ್ರದಾಯವಾದಿಗಳು ವೋಟ್ ಬ್ಯಾಂಕ್ಗೋಸ್ಕರ, ರಾಜಕಾರಣಕ್ಕೋಸ್ಕರ ಟಿಪ್ಪು ಸುಲ್ತಾನ್ರವರನ್ನು ವಿರೋಧ ಮಾಡ್ತಾರೆ. ಆದರೆ ನಮಗೆ ರಾಜಕಾರಣಕ್ಕೋಸ್ಕರ ಸತ್ಯವಾಗಿರ್ತಕ್ಕಂಥ ಇತಿಹಾಸವನ್ನು ಸುಳ್ಳು ಅಂತ ಹೇಳಲ್ಲ. ಇತಿಹಾಸವನ್ನು ತಿರುಚುವಂಥ ಕೆಲಸ ನಾವು ಮಾಡಲ್ಲ. ಇತಿಹಾಸದಲ್ಲಿ ಏನು ಉಳಿದಿದೆಯೋ ಅದೇ ಸತ್ಯ. ಟಿಪ್ಪು ಸುಲ್ತಾನ್ರವರು ಒಬ್ಬ ಕನ್ನಡ ಪ್ರೇಮಿ ಅನ್ನೋದು ಸತ್ಯ. ಟಿಪ್ಪು ಸುಲ್ತಾನ್ರವರು ಒಬ್ಬ ದೇಶ ಪ್ರೇಮಿ ಅನ್ನೋದು ಸತ್ಯ. ಟಿಪ್ಪು ಸುಲ್ತಾನ್ರವರು ಒಂದು ಅಸ್ಪೃಶ್ಯತೆ ವಿರುದ್ಧವಾಗಿ ಹೋರಾಟ ಮಾಡಿದ್ರು ಅನ್ನೋದು ಸತ್ಯ. ಟಿಪ್ಪು ಸುಲ್ತಾನ್ರವರು ಇನಾಮತಿ ಜಮೀನುಗಳನ್ನು SC STಗಳಿಗೆ ಕೊಟ್ಟಿದ್ದಾರೆ ಅನ್ನೋದು ಸತ್ಯ. ಕೇರಳದಲ್ಲಿ ಹೆಣ್ಣು ಮಕ್ಕಳಿಗೆ ಮಲ ತೆರಿಗೆ ಇತ್ತು, ಅದನ್ನು ಒಬ್ಬ ಮಹಿಳಾವಾದಿಯಾಗಿ ನಿಷೇಧ ಮಾಡಿದರು ಅನ್ನೋದು ಸತ್ಯ. ಮತ್ತು ಈ ದೇಶಕ್ಕೆ ಟಿಪ್ಪು ಸುಲ್ತಾನ್ರವರು ಮೊಟ್ಟ ಮೊದಲನೇದಾಗಿ ರೇಷ್ಮೆಯನ್ನು ತಂದುಕೊಟ್ಟು, ರೇಷ್ಮೆ ಹೆಂಗೆ ಬೆಳೆಯೋದು ಅಂತೇಳಿ ತಿಳಿಸ್ಕೊಟ್ಟಂಥವರು ಟಿಪ್ಪು ಸುಲ್ತಾನ್ರವರೇ ಅನ್ನೋದು ಸತ್ಯ. ಮತ್ತು KRS ಡ್ಯಾಮಿಗೆ ಮೊದಲನೇದಾಗಿ ನಕ್ಷೆ ತಯಾರಿಸಿದಂಥವ್ರು ಟಿಪ್ಪು ಸುಲ್ತಾನ್ರವರು ಅನ್ನೋದು ಸತ್ಯ. ಇಂಥ ಒಂದು ಕಣ್ಣು ಮುಂದೆನೇ ಇರತಕ್ಕಂಥ ಸತ್ಯಗಳನ್ನು ನಾವು ಸುಳ್ಳು ಅಂತ ಹೆಂಗೆ ಹೇಳೋದಕ್ಕೆ ಸಾಧ್ಯ ಆಗುತ್ತೆ? ಆ ಕಾರಣದಿಂದ ಟಿಪ್ಪು ಸುಲ್ತಾನ್ರವರ ಜಯಂತಿಯನ್ನು ಇವತ್ತು ಮಾಡಿದ್ದೀವಿ. ಟಿಪ್ಪು ಸುಲ್ತಾನ್ ಜಯಂತಿ ಮಾಡೋದ್ರ ಮುಖಾಂತರವಾಗಿ ನಮ್ಮ ಅಲ್ಪಸಂಖ್ಯಾತ ಬಂಧುಗಳಿಗೆ ನಾನು ಮನವಿ ಮಾಡ್ಕೊಳ್ಳೋದೇನೆಂದರೆ, ನೀವು BJP ಅನ್ನೋಂಥ ಒಂದು ಗುಮ್ಮನ್ನು ತೋರಿಸಿ, BJP ಅನ್ನೋಂಥ ಒಂದು ಭೂತವನ್ನು ತೋರಿಸಿ, ನಿಮಗೆ ಕಾಂಗ್ರೆಸ್ ಆಲ್ಟರ್ನೇಟ್ ಅಂತ ಹೇಳ್ತಾ ಇದ್ದಾರೆ. BJPಯನ್ನು ಸೋಲಿಸೋದಕ್ಕೆ ಆಲ್ಟರ್ನೇಟ್ ಪಕ್ಷ ಕಾಂಗ್ರೆಸ್ ಅಲ್ಲ, ಅದು ಬಹುಜನ ಸಮಾಜ ಪಕ್ಷ. ಬಹುಜನ ಸಮಾಜ ಪಕ್ಷ ಮಾತ್ರ ನಮ್ಮನ್ನು ಕಾಪಾಡುತ್ತೆ. ಬಹುಜನ ಸಮಾಜ ಪಕ್ಷ ಮಾತ್ರ ನಮ್ಮ ಬದುಕನ್ನು ಉಳಿಸುತ್ತೆ. ತನ್ನ ಬಗ್ಗೆ ಅವ್ರು ಯೋಚನೆ ಮಾಡಿ, ಅವ್ರು ಜಯಂತಿ ಮಾಡಿ ಒಂದು ಇದಕ್ಕೆ ಭಾಳ ಸಂತೋಷ ಆಗ್ತಾಯಿದೆ ನಮಗೆ. ಪ್ರತಿಯೊಬ್ಬರೂ ಅವ್ರನ್ನ ಮರೆಯೋಂಥ ಇತಿಹಾಸ ಯಾವುದೂ ಇಲ್ಲ. ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ನು ಅಷ್ಟೇ. ಏನು ಇವರು ಹೇಳಿದ್ದಾರೆ ಅದು ನಿಜ. ಅದು ಯಾವುದೂ ಇದ್ಮೇಲೆ
BSP ಜೊತೆಗೆ ನಾವೆಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡಿ ಕರ್ನಾಟಕ ಸ್ಟೇಟಲ್ಲಿ ಆದಷ್ಟು ಗೆದ್ದು ವಿಧಾನಸೌಧಕ್ಕೆ ಹೋಗ್ಬೇಕಂತ ನಮಗೊಂದು ಆಸೆ ಇದೆ. ಅಂದರೆ ಇವತ್ತು ಎಲ್ಲ ಜಯಂತಿಗಳು ಮಾಡೋದು ಯಾವುದನ್ನ ಪಕ್ಷ ಇದ್ದರೆ ಅದು BSP ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವತ್ತು ಎಲ್ಲನೂ ಸುಮ್ಮನೆ ಅವರ ರಾಜಕೀಯ ಬೇಯಿಸ್ಕೊಂಡು ಯೋಚನೆ ಮಾಡ್ತಾರೆ. ಇವತ್ತು BSP ಎಲ್ಲ ಜಾತಿಗಳನ್ನೂ ಒಂದುಗೂಡಿಸ್ಕೊಂಡು ಯಾವುದನ್ನು ಹೋಗೋದು ಪಕ್ಷ ಇದೆ ಅಂದರೆ ಅದು BSP ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೈ ಭೀಮ್.